ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಸ್ಕಾಲರ್ಶಿಪ್ ಹಾಕೋದ್ರಿಂದ ಎಷ್ಟು ಅಮೌಂಟ್ ಬರುತ್ತೆ, ಸೊ ಏನೇನು ಎಲಿಜಿಬಿಲಿಟಿ ಇರಬೇಕು, ಯಾರ್ಯಾರು ಅಪ್ಲೈ ಮಾಡಬೇಕಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ನೀವು ಯಾರಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಬಾಜುಕಿನ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕೊಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2024-25 ಅಂತ ಇದೆ. ಆ್ಯಂಡ್ ಈ ಒಂದು ಸ್ಕಾಲರ್ಶಿಪ್ನ 9ನೇ ತರಗತಿಯಿಂದ ಹಿಡಿದು ಡಿಗ್ರಿ ಫೈನಲ್ ಇಯರ್ ವಿದ್ಯಾರ್ಥಿಗಳು ತನಕ, ಅಂದರೆ 9th ಆಗಿರ್ಬೋದು, 10th ಆಗಿರ್ಬೋದು, PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಡಿಗ್ರಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಎಲ್ಲರೂ ಕೂಡ ಇದನ್ನು ಅಪ್ಲೈಯನ್ನು ಮಾಡ್ಬೋದು. ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಹಾಕೋದ್ರಿಂದ 60,000 ತನಕ ಸ್ಕಾಲರ್ಶಿಪ್ ಅಮೌಂಟನ್ನು ಪಡಿಬೋದು ನೀವು. ಸೊ ಎಲ್ಲರಿಗೂ ಕೂಡ 60,000 ಸಿಗಲ್ಲ. ಸೊ ಆಯಾ ಕ್ಲಾಸ್ಗಳಿಗೆ, ಆಯಾ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಅದರ ಬಗ್ಗೆ ಕೂಡ ಮಾಹಿತಿ ತಿಳಿಸ್ತೀನಿ. ಸೊ ಎಲಿಜಿಬಿಲಿಟಿ ನೋಡೋದಾದರೆ, ಎಲಿಜಿಬಿಲಿಟಿ ಏನೇನು ಇರಬೇಕಪ್ಪ ಅಂದ್ರೆ, ಮೊದಲನೇದಾಗಿ 9ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಏನೇನು ಎಲಿಜಿಬಿಲಿಟಿ ಇರಬೇಕಪ್ಪ ಅಂದ್ರೆ, ಮೊದಲನೇದಾಗಿ 9ರಿಂದ 12ನೇ ತರಗತಿ ವಿದ್ಯಾರ್ಥಿಗಳು ಅವರ ಒಂದು ಪ್ರಿವಿಯಸ್ ಇಯರ್ನಲ್ಲಿ 60% ಜಾಸ್ತಿಯಾಗಿ ಸ್ಕೋರನ್ನು ಮಾಡಿರಬೇಕು. ಅಟ್ಲೀಸ್ಟ್ 60% ಇರಲೇಬೇಕು. ದ ಫ್ಯಾಮಿಲಿ ಇನ್ಕಮ್ ಈಸ್ 6 ಲಕ್ಷಕ್ಕಿಂತ ಕಮ್ಮಿ ಆಗಿರಬೇಕು. ಸೊ ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ 6 ಲಕ್ಷಕ್ಕಿಂತ ಕಮ್ಮಿ ಆಗಿರಬೇಕು. ಸೊ ನಿಮಗೆ ಇವೆರಡೇ ಅಪ್ಲೈ ಆಗುತ್ತೆ. ನೋಟ್ ಅಂತ ಕೊಟ್ಟಿದ್ದಾರೆ, ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ಗರ್ಲ್ ಸ್ಟೂಡೆಂಟ್. ಈ ಒಂದು ಸ್ಕಾಲರ್ಶಿಪ್ಪನ್ನು ಹುಡುಗಿಯರು ಮಾತ್ರ ಅಪ್ಲೈ ಮಾಡಲಿಕ್ಕೆ ಆಗುತ್ತೆ, ಹುಡುಗರಿಗೆ ಅಪ್ಲೈ ಮಾಡಲಿಕ್ಕೆ ಆಗಲ್ಲ. 9ರಿಂದ 12ನೇ ತರಗತಿ ಓದ್ತಾ ಇರುವ ವಿದ್ಯಾರ್ಥಿನಿಯರಿಗೆ 12,000 ಸ್ಕಾಲರ್ಶಿಪ್ ಬರುತ್ತೆ. ಸೊ ಡಾಕ್ಯುಮೆಂಟ್ಸ್: ಪಾಸ್ಪೋರ್ಟ್ ಸೈಜ್ ಫೋಟೋ, ಮಾರ್ಕ್ಸ್ ಕಾರ್ಡ್, ಗೌರ್ಮೆಂಟ್ ಇಶ್ಯೂಡ್ ಐಡೆಂಟಿಟಿ ಪ್ರೂಫ್, ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಇನ್ಕಮ್ ಪ್ರೂಫ್, ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಹೌ ಕ್ಯಾನ್ ಯು ಅಪ್ಲೈ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಮೊದಲಿಗೆ ಇದಕ್ಕೆ ರಿಜಿಸ್ಟರ್ ಇಲ್ಲ ಅಂದರೆ ರಿಜಿಸ್ಟರ್ ಆಗಬೇಕು. ಆ ನಂತರ ಸ್ಟಾರ್ಟ್ ಅಪ್ಲಿಕೇಶನ್, ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಇದೆ ನೋಡಿ. ಈ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ನೀವು ನಿಮ್ಮ ಒಂದು ಎಲ್ಲ ರೀತಿಯಾದ ಡೀಟೇಲ್ಸನ್ನು ಹಾಕಿ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಕೊಟ್ಟು ಅಲ್ಲಿ ಕೆಳಗಿರುವ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಕೊಟ್ಟು ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸನ್ನು ಕೊಟ್ಟು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಸೊ ಇದು 6ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಆಯಿತು. ಇನ್ನು ಡಿಗ್ರಿ ವಿದ್ಯಾರ್ಥಿನಿಯರಿಗೆ, ಸೊ ಅವರಿಗೂ ಕೂಡ ಪ್ರಿಫರೆನ್ಸ್ ಗರ್ಲ್ ಸ್ಟೂಡೆಂಟ್ಸ್ ಮಾತ್ರ ಕೊಟ್ಟಿದ್ದಾರೆ. ಸೊ ಅವರು ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ. 60+ ಸ್ಕೋರ್ ಆಗಿರಬೇಕು, 6 ಲಕ್ಷ ಫ್ಯಾಮಿಲಿ ಇನ್ಕಮ್ ಇರಬೇಕು. ಸೊ ಬೆನಿಫಿಟ್ ಅಂದರೆ ಸ್ಕಾಲರ್ಶಿಪ್ ಎಷ್ಟು ಸಿಗುತ್ತೆ ಅಂದರೆ, ಒನ್ ಟೈಮ್ ಫಿಕ್ಸ್ಡ್ ಸ್ಕಾಲರ್ಶಿಪ್ ಸಿಗುತ್ತೆ 18,000. ಒನ್ ಟೈಮ್ ಅಷ್ಟೇ ಬರುತ್ತೆ, ಪ್ರತಿ ವರ್ಷ ಬರಲ್ಲ, ಒನ್ ಟೈಮ್ ಅಷ್ಟೇ ಬರುತ್ತೆ. ಸೊ ಇವರಿಗೂ ಕೂಡ ಡಾಕ್ಯುಮೆಂಟ್ಸ್ ಸೇಮ್ ಇರುತ್ತೆ, ಅಪ್ಲಿಕೇಶನ್ ಹಾಕೋದು ಕೂಡ ಸೇಮ್ ಇರುತ್ತೆ. ಸೊ ನೀವು ನಿಮ್ಗಳಿಗೆ ಯಾವ ಸಂಬಂಧಪಟ್ಟಿರ್ತಲ್ಲ ಆ ಒಂದು ಟ್ಯಾಬ್ಗೆ ಹೋಗಿ ಅಪ್ಲೈ ಅಂತ ಕೊಟ್ಟರೆ ನೀವು ಅದನ್ನು ಅಪ್ಲಿಕೇಶನ್ನ ಹಾಕ್ಬೋದು. ಪ್ರೊಫೆಷ್ನಲ್ ಕೋರ್ಸಸನ್ನು ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಎಷ್ಟು ಸ್ಕಾಲರ್ಶಿಪ್ ಬರುತ್ತಂದರೆ, ಸೊ ಅವರಿಗೂ ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ. 60+ ಸ್ಕೋರ್, 6 lakh, ಲೆಸ್ ದೆನ್ 6 lakh ಇನ್ಕಮ್, ಅವರಿಗೆ ಒನ್ ಟೈಮ್ 48,000 ಸ್ಕಾಲರ್ಶಿಪ್ ಕೊಡ್ತಾರೆ. ಸೊ ಇಲ್ಲಿಯೂ ಕೂಡ ಗಿವನ್ ಟು ಗರ್ಲ್ ಸ್ಟೂಡೆಂಟ್ಸ್ ಪ್ರಿಫರೆನ್ಸನ್ನು ಹುಡುಗಿಯರಿಗೆ ಕೊಟ್ಟಿದ್ದಾರೆ, ಹುಡುಗರಿಗೆ ಅಪ್ಲೈ ಮಾಡಲಿಕ್ಕೆ ಆಗಲ್ಲ ಇದು. ಸೊ ಸೇಮ್ ಡಾಕ್ಯುಮೆಂಟ್ಸ್, ಸೇಮ್ ಪ್ರೊಸೀಜರ್. ಇದಾದ ತಕ್ಷಣ ಪ್ರೊಫೆಷ್ನಲ್ ಗ್ರ್ಯಾಜುಯೇಷನ್ ಕೋರ್ಸಸ್ ಫಾರ್ 4 years, 4 ವರ್ಷ ಮಾಡಿರ್ತಾರೆ ನೋಡಿ, ಅಂಥ ಒಂದು ವಿದ್ಯಾರ್ಥಿನಿಯರಿಗೆ 60ಕ್ಕಿಂತ ಜಾಸ್ತಿ ಸ್ಕೋರ್ ಆಗಿರಬೇಕು ಪ್ರೀವಿಯಸ್ ಇಯರ್ನಲ್ಲಿ, 6 ಲಕ್ಷಕ್ಕಿಂತ ಕಮ್ಮಿ ಇನ್ಕಮ್ ಇರಬೇಕು. ಆ್ಯಂಡ್ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ಗರ್ಲ್ ಸ್ಟೂಡೆಂಟ್ಸ್, ಇಲ್ಲಿಯೂ ಕೂಡ ಹುಡುಗಿಯರಿಗೆ ಮಾತ್ರ ಅಪ್ಲೈ ಮಾಡಲಿಕ್ಕೆ ಆಗುತ್ತೆ. ಸೊ ಒನ್ ಟೈಮ್ ಆಗಿ ಇವರು 60,000 ಸ್ಕಾಲರ್ಶಿಪ್ ಅಮೌಂಟ್ ಕೊಡ್ತಾರೆ, ಸೇಮ್ ಪ್ರೊಸೀಜರ್ ಇರುತ್ತೆ. ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಕೊಟ್ಟರೆ ನೀವು ಅಪ್ಲೈಯನ್ನು ಮಾಡ್ಬೋದು. ಸೊ ಏನಾದರೂ ನಿಮ್ಗೆ ಏನಾದರೂ ತಿಳಿಯಲಿಲ್ಲ ಅಂದರೆ ಸೊ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ನಿಮಗೆ ಸಂಪೂರ್ಣ ಮಾಹಿತಿನ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.